ರಥಸಪ್ತಮಿ ದಿನ ಏನು ಮಾಡ್ಕೋಬೇಕು, ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ಇದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗುತ್ತೆ. ಬೆಳಗಿನ ಜಾವ ಸೂರ್ಯೋದಯ ಸಂದರ್ಭದಲ್ಲಿ ಎದ್ದು ಬಿಳಿ ಎಕ್ಕದ ಒಂದು ಎಲೆಗಳನ್ನು ಭುಜದ ಮೇಲೆ ಮತ್ತು ತಲೆಯ ಮೇಲೆ 7 ಎಲೆಗಳನ್ನು ಇಟ್ಟು ಸ್ನಾನ ಮಾಡಿಕೊಳ್ಳೋದು ಬಹಳ ಪವಿತ್ರವಾದಂಥದ್ದು. ನಂತರ ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು, ಸೂರ್ಯಗೆ ಅರ್ಘ್ಯವನ್ನು ಕೊಡುವಂಥದ್ದು, ಮತ್ತು ನಂತರ ಈ ಸೂರ್ಯನಿಗೆ ಮಂತ್ರದಿಂದ ಒಂದಷ್ಟು ಪೂಜೆಯನ್ನು ಮಾಡುವಂಥದ್ದು. ಅದರಲ್ಲಿ ಆದಿತ್ಯ ಹೃದಯ ಸ್ತೋತ್ರದಿಂದ ಪಾರಾಯಣ ಮಾಡಿ ಅರ್ಘ್ಯವನ್ನು ಕೊಡೋದರಿಂದ ಆರೋಗ್ಯ ವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಪಿತೃದೋಷಗಳೇನಾದರೂ ಇದ್ದರೆ ನಿವಾರಣೆ ಆಗುತ್ತೆ. ಮತ್ತು ತಂದೆ ಮಕ್ಕಳ ನಡುವೆ ಒಂದಷ್ಟು ಬಾಂಧವ್ಯತೆ ಸರಿ ಇಲ್ಲವಾದರೂ ಈ ರಥಸಪ್ತಮಿ ದಿನ ಸೂರ್ಯ ನಮಸ್ಕಾರವನ್ನು ಮಾಡಿ ಅರ್ಘ್ಯವನ್ನು ಕೊಡೋದರಿಂದ ಒಂದಷ್ಟು ಪಿತೃಗಳ ದೋಷ ನಿವಾರಣೆ ಆಗುತ್ತೆ. ಪಿತ್ರಾರ್ಜಿತ ಆಸ್ತಿ ವಿವಾದಗಳು ನಿವಾರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ರಥಸಪ್ತಮಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನೋಡಿ, ಯಾವಾಗಲೂ ಅಷ್ಟೇ ಸೂರ್ಯ ಒಂದು ಜನನವಾದಂತಹ ದಿನವಾಗಿರುತ್ತೆ. ಈ ರಥಸಪ್ತಮಿ ಸಪ್ತಮಿ ಅಂತ ಹೇಳಿದ್ರೆ 7ನೇ ದಿನ ಅಂತ ಹೇಳ್ತೀವಿ. ಅಂದರೆ ಮಾಘ ಮಾಸದಲ್ಲಿ ಬರುವಂತಹ 7ನೇ ದಿನವನ್ನು ರಥಸಪ್ತಮಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು ಇಲ್ಲಿ ಕಾಣಬಹುದಾಗಿದೆ. ಹಾಗಾಗಿ ರಥಸಪ್ತಮಿ ದಿನದಂದು ಆದಷ್ಟು ಸಹ ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳಿ. ಹಿರಿಯರ ಒಂದಷ್ಟು ಆಶೀರ್ವಾದವನ್ನು ತೆಗೆದುಕೊಳ್ಳೋದ್ರಿಂದ ಆರೋಗ್ಯ ವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ.